ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಶ್ರದ್ಧೆಯಿಂದ ನಿರೀಕ್ಷೆಯಿಂದ ಆಲಿಸುವ ನನ್ನ ಪ್ರಿಯರೇ, ನಿಮ್ಮನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಈ ಧ್ಯಾನ ಮಂದಿರಕ್ಕಾಗಿ, ಇಲ್ಲಿರುವ ಗುರುಗಳಿಗಾಗಿ, ಶುಶ್ರೂಷಕರಿಗಾಗಿ ಪ್ರಾರ್ಥಿಸಿರಿ. ಒಂದೊಂದು ದಿನ ವಾಕ್ಯವನ್ನು ಆಲಿಸುವ ನಿಮಗೆ ತಲುಪಿಸುವ ಈ ಶುಶ್ರೂಷೆ ಬಹಳ ಅನುಗ್ರಹವಾಗಲು ನಿಮ್ಮ ಪ್ರಾರ್ಥನೆ ಸಪೋರ್ಟ್ ಅತ್ಯವಶ್ಯಕತೆಯಾಗಿದೆ. ಈ ಆಲಯದಲ್ಲಿ ಗುರುಗಳು, ಶುಶ್ರೂಷಕರು ನಿಯೋಗದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಒಂದೊಂದು ದಿನ ವಾಕ್ಯ ಹೇಳಲು, ಇದನ್ನು ಅನೇಕರಿಗೆ ತಲುಪಿಸಲು ಒಂದು ಆಲೋಚನೆ ಬಂದಾಗ ಅದಕ್ಕೆ ಒಂದು ಉತ್ತರ ಸಿಕ್ಕಿದ್ದು ಹೀಗೆ ಒಂದು ಪ್ರಾರ್ಥನೆಯಾಗಿತ್ತು. ಪ್ರಭುವೇ, ನಾನೊಂದು ಪಾಪಿಯಾಗಿದ್ದೇನೆ, ನನ್ನ ಶರೀರಕ್ಕೆ ಮನಸ್ಸಿಗೆ ಚಿಂತೆಗಳಿಗೆ ಕೊರತೆಗಳಿದೆ ಎಂದು ದೇವರೇ ನಾನು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳು ನನ್ನಲ್ಲಿ ಕ್ಷಮಿಸಿರಿ, ನನ್ನಲ್ಲಿ ಕರುಣೆ ತೋರಿಸಿರಿ ಎಂದು ಪ್ರಾರ್ಥಿಸಿದ ಸಮಯವಾಗಿದೆ. ವಾಕ್ಯ ಶುಶ್ರೂಷೆಯ ಬಗ್ಗೆ ಆಲೋಚನೆ ಬಂದಿದ್ದು ಪ್ರಿಯರೇ, ನಮ್ಮ ಪಾಪಗಳು ಸತ್ಯವಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವ ಒಂದೊಂದು ನಿಮಿಷವೂ ದೇವರ ಅನುಗ್ರಹ ನಮ್ಮೊಂದಿಗೆ ಇರುವ ನಿಮಿಷವಾಗಿದೆ. ನಮಗೆ ಇಂದು ವಾಕ್ಯ ಆಲಿಸುವಾಗ ಪ್ರಥಮವಾಗಿ ಹೇಳುವ, ಪ್ರಭುವೇ, ನಾನೊಂದು ಪಾಪಿಯಾಗಿದ್ದೇನೆ, ಕಡು ಪಾಪಿಯಾಗಿದ್ದೇನೆ. ಅನೇಕ ಕೊರತೆಗಳು, ಬಲಹೀನತೆಗಳು, ಪ್ರಲೋಭನೆಗಳು ಎಲ್ಲ ಇರುವ ಸಾಧಾರಣ ಮನುಷ್ಯನಾಗಿದ್ದೇನೆ. ನನ್ನನ್ನು ತಳ್ಳಬೇಡಿರಿ ಯೇಸುವೆ, ನನ್ನ ಮೇಲೆ ಕರುಣೆ ತೋರಿರಿ, ನನ್ನನ್ನು ಅನುಗ್ರಹಿಸಿರಿ. ಈ ಪ್ರಾರ್ಥನೆಯೊಂದು ಚಾವಿಯಾಗಿದೆ, ಬೇರೆಯವರೋ ಅನುಗ್ರಹವನ್ನು ತೆಗೆಯಲು ಇರುವ ಚಾವಿಯಾಗಿದೆ. ಪಶ್ಚಾತ್ತಾಪ ಪಟ್ಟ ಮನಸ್ಸಿನಿಂದ ಇಂದು ವಾಕ್ಯ ಆಲಿಸಲು ನಮಗೆ ಸಾಧ್ಯವಾಗಲಿ. ದೇವರ ಅನುಗ್ರಹ ಬರುವ ಬಿರುಗಾಳಿಯ ವೇಗದಲ್ಲಿ ಮುಂದೆ ಸಾಗಲು ಇರುವ ಶಕ್ತಿ ದೇವರು ನಮಗೆ ನೀಡುತ್ತಾರೆ. ಇಂದು ಆಲಿಸುವ ವಾಕ್ಯ ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ 18ರಿಂದ 22ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಆತನ ವಿಶ್ವಾಸ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಈ ದೈವ ವಾಗ್ದಾನವು ನೆರವೇರುವ ನಿರೀಕ್ಷೆ ಇಲ್ಲದಿದ್ದರೂ ಆತನು ದೇವರನ್ನು ನಂಬಿದನು. ಆದುದರಿಂದಲೇ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಅಸಂಖ್ಯಾತ ಆಗುವುದು ಎಂಬ ಹೇಳಿಕೆಯಂತೆ ಆತನು ಅನೇಕ ಜನಾಂಗಗಳಿಗೆ ಮೂಲಪಿತನಾದನು. ಆಗ ಆತನಿಗೆ ಹೆಚ್ಚು ಕಡಿಮೆ 100 ವರ್ಷ ಪ್ರಾಯವಾಗಿತ್ತು. ಆತನ ದೇಹವು ದುರ್ಬಲವಾಗಿತ್ತು, ಸಾರಳಿಗೆ ಗರ್ಭಕಾಲವು ಕಳೆದು ಹೋಗಿತ್ತು. ಆದರೂ ಆತನ ವಿಶ್ವಾಸ ಕುಂದಲೇ ಇಲ್ಲ. ದೇವರ ವಾಗ್ದಾನದಲ್ಲಿ ಆತನು ಸಂಶಯ ಪಡಲಿಲ್ಲ, ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲೂ ಇಲ್ಲ. ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು. ಆತನು ದೇವರನ್ನು ಹೊಗಳಿ ಕೊಂಡಾಡಿದನು. ದೇವರು ತಾವು ವಾಗ್ದಾನ ಮಾಡಿದ್ದನ್ನು ಖಂಡಿತವಾಗಿಯೂ ನೆರವೇರಿಸಬಲ್ಲರೆಂದು ದೃಢವಾಗಿ ನಂಬಿದ್ದನು. ಆದುದರಿಂದಲೇ ದೇವರು ಆತನನ್ನು ತಮ್ಮೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದ್ದರು ಎಂದು ಲಿಖಿತವಾಗಿದೆ. ಪ್ರಿಯರೇ, ಈ ವಾಕ್ಯವನ್ನು ಒಮ್ಮೆ ಓದಿದರೆ ಅರ್ಥವಾಗುವುದಿಲ್ಲ. ಪುನಃ ಒಮ್ಮೆ ಓದುವಾಗ ವಾಕ್ಯದ ಆಳ ನಮಗೆ ಅರ್ಥವಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಸಹ ಹೀಗೆ ಯೋಚಿಸಿರಬಹುದು, ಆ ಕಾರ್ಯ ನಡೆಯುವುದಿಲ್ಲ, ಆ ವ್ಯಕ್ತಿಗೆ ಮಾನಸಾಂತರವಿಲ್ಲ, ನಿರೀಕ್ಷೆ ಇಲ್ಲದ ಅವಸ್ಥೆ. ಆದರೆ ಹಾಗೆ ಯೋಚಿಸುವ ಕಾರ್ಯಗಳು ನಿರೀಕ್ಷೆಯಿಂದ ನಡೆಯುತ್ತದೆ ಎಂದು ವಿಶ್ವಾಸಿಸಲು ಪ್ರಾರಂಭಿಸಿದರೆ ಅಸಾಧ್ಯ ಕಾರ್ಯಗಳು ಸಾಧ್ಯವಾಗಿಸುವ ದೇವರ ಶಕ್ತಿ ಆ ವಿಷಯದಲ್ಲಿ ಕಾರ್ಯ ಮಾಡಲು ಪ್ರಾರಂಭಿಸುತ್ತದೆ. ನಾವು ಯೋಚಿಸುತ್ತೇವೆ, ಈ ಸಾಲದ ಬಂಧನ ದೂರ ಹೋಗುತ್ತದಾ ಎಂದು ಅನಿಸುತ್ತಿಲ್ಲ, ನನಗೊಂದು ಮನೆ ಲಭಿಸುತ್ತದೆ ಎಂದು ನಿರೀಕ್ಷೆ ಇಲ್ಲ, ಆದರೆ ಸಾಲದಿಂದ ಬಿಡುಗಡೆಯಾಗುತ್ತದೆ, ಮನೆ ಲಭಿಸುತ್ತದೆ, ನಾನು ಇಂದು ಅನುಭವಿಸುತ್ತಿರುವ ರೋಗಗಳು, ನೋವುಗಳು, ಸಮಸ್ಯೆಯಿಂದ ಹೊರಬರುತ್ತೇನೆ ಎಂದು ನಿರೀಕ್ಷೆಯಿಂದ ವಿಶ್ವಾಸಿಸಬೇಕು. ಅದು ನಡೆಯುವುದು ಎಂದು ಮನಸ್ಸಿನಲ್ಲಿ ನೋಡಿ ವಿಶ್ವಾಸಿಸಬೇಕು. ನಾವು ನಡೆಯುವುದಿಲ್ಲ ಎಂದು ಯೋಚಿಸುವ ಕಾರ್ಯವೆಲ್ಲ ನಿರೀಕ್ಷೆಯಿಂದ ವಿಶ್ವಾಸಿಸಬೇಕು. ನೀವು ನಿರೀಕ್ಷೆಯಿಂದ ವಿಶ್ವಾಸಿಸುವುದು ಅದ್ಭುತವಾಗಿ ಬಿಡುಗಡೆಯಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ. ಅಲ್ಲದೆ ಇದೇನು ನಡೆಯುವುದಿಲ್ಲ ಎಂದು ದೂಕಿ ಹಾಕಬಾರದು. ಎಂದು ಪ್ರಾರ್ಥಿಸುವಾಗ ಅನೇಕ ವ್ಯಕ್ತಿಗಳ ಹೃದಯಗಳಿಗೆ ವಾಕ್ಯವನ್ನು ತಲುಪಿಸಬೇಕು, ಅನೇಕರಿಗೆ ಕಳಿಸಿಕೊಡಬೇಕು. ನಿರೀಕ್ಷೆಯಿಂದ ವಿಶ್ವಾಸಿಸುವವರಿಗೆ ಅದ್ಭುತಗಳು ನಡೆಯುತ್ತದೆ, ಸಾಕ್ಷಿಗಳು ಉಂಟಾಗುತ್ತದೆ. ನಿರಾಸೆಯನ್ನು ತೆಗೆದು ನಿರೀಕ್ಷೆಯಿಂದ ಆಗಿರೋಣ. ನಮ್ಮ ನಿರಾಸೆ ಪಟ್ಟ ಕಾರ್ಯಗಳೆಲ್ಲ ನಿರೀಕ್ಷೆಯಿಂದ ಅದ್ಭುತವನ್ನು ಪಡೆದುಕೊಳ್ಳುತ್ತದೆ. ನನ್ನ ಪ್ರಾರ್ಥನೆ ಅನುಗ್ರಹವಾಗುತ್ತದೆ ಎಂದು ನಾನು ನಿರೀಕ್ಷೆಯಿಂದ ವಿಶ್ವಾಸಿಸುತ್ತೇನೆ. ಹಾಲೆಲೂಯಾ. ನನ್ನ ನಿಯೋಗಗಳಲ್ಲಿ ಸಾಧ್ಯಗಳನ್ನು ಸಾಧ್ಯವಾಗಿಸುವ ದೇವರ ಶಕ್ತಿಯಿಂದ ಅನುಗ್ರಹವಾಗುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು,
ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.